ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ದ್ವೇಷದಿ ತಸ್ಕರನು ನಿಂದಿಸಲು ಕುಂದಹುದೇ ದಿವಾಕರಗೆ. ಸಂಸ್ಕೃತವಿದಲ್ಲೆಂದು ಕುಹಕ ತಿರಸ್ಕರಿಸಲೇನಹುದು ಭಕ್ತಿ ಪುರಸ್ಕರದಿ ಕೇಳ್ವರಿಗೆ ಒಲಿವನು ಪುಷ್ಕರಾಕ್ಷಸದ. ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿಯೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 35. ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಕುಹಕಿಗಳು ಇದು ಪ್ರಾಕೃತ ಗ್ರಂಥವೆಂದು ತಿರಸ್ಕರಿಸಿದರೆ ಗ್ರಂಥದ ಮಹಿಮೆಗೆ ಕುಂದೇನೂ ಆಗುವುದಿಲ್ಲವೆಂದು ತಿಳಿಸುತ್ತಾರೆ. ಕಳ್ಳತನ ಮಾಡುವವನಿಗೆ ಸೂರ್ಯನ ಬೆಳಕು ಅನಾನುಕೂಲ. ಚೋರನು ತನ್ನ ಚೋರ ಕಾರ್ಯಕ್ಕೆ ಅಡ್ಡಿಯಾಗಿರುವ ತೇಜೋಪ್ರದನಾದ ಸೂರ್ಯನನ್ನು ಕಂಡು ವಂದಿಸಿ ಸಂತೋಷ ಪಡದೆ ದೂಷಿಸುವನು. ಚೋರನ ದ್ವೇಷಪೂರಿತವಾದ ನಿಂದೆಯಿಂದ ಭಾಸ್ಕರನ ಮಂಡಲಕ್ಕೆ ಕುಂದೇನಾದರೂ ಉಂಟಾಗುವುದೇ? ಅಂತೆಯೇ ಕುಟಿಲ ಮತಿಗಳಾದ ಕುಹಕಿಗಳು ಭಾಷಾ ದುರಭಿಮಾನಗ್ರಸ್ತರಾಗಿ ಈ ಗ್ರಂಥವು ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿಲ್ಲ, ಕೇವಲ ಪ್ರಾಕೃತ ಭಾಷಾ ಗ್ರಂಥವಿದು ಎಂದು ಹೇಳಿದರೆ ಗ್ರಂಥಸ್ಥವಾದ ಶ್ರೀಹರಿಯ ಚರಿತಾಮೃತಕ್ಕೆ ಹಾನಿಯೇನಾದರೂ ಉಂಟಾಗುವುದೇ? ಗ್ರಂಥ ಪ್ರತಿಪಾದ್ಯನಾದ ಶ್ರೀ ಲಕ್ಷ್ಮೀ ನರಸಿಂಹದೇವರು ಸಕಲ ದುರಿತ ಪರಿಹಾರಕರು. ಶ್ರೀಹರಿಯ ರೂಪ ಕ್ರಿಯಾದಿಗಳನ್ನು ಮನಮುಟ್ಟುವಂತೆ ವಿವರಿಸಲು ಹೊರಟಿರುವ ಗ್ರಂಥವು ಪ್ರಾಕೃತದಲ್ಲಿದ್ದರೂ ಅಪ್ರಾಕೃತನ ಮಹಿಮಾನ್ವಿತ ವಿಷಯಗಳನ್ನು ಪ್ರತಿಪಾದಿಸುವುದರಿಂದ ತ್ಯಾಜ್ಯ ಎಂದೆಂದಿಗೂ ಅಲ್ಲವೆಂದು ಇದರ ತಾತ್ಪರ್ಯ. ಈ ಗ್ರಂಥಸ್ಥ ವಿಷಯಗಳನ್ನು ಭಕ್ತಿ ಆದರಗಳಿಂದ ಹೇಳುವವರಿಗೆ, ಕೇಳುವವರಿಗೆ, ಅಧ್ಯಯನ ಮಾಡುವವರಿಗೆ ಕಮಲದಳಾಯತಾಕ್ಷನಾದ ಕಂಜನಾಭನು ಸದಾ ಪ್ರಸನ್ನನಾಗಿ ಅನುಗ್ರಹಿಸುವನು. ಇಲ್ಲಿ ಕುಹಕಿಗಳು ಚೋರನ ಸದೃಶ್ಯರು. ಪ್ರಕಾಶಮಾನವಾದ ಭಾಸ್ಕರ ಮಂಡಲವು ನಿರ್ದೋಷನಾದ ಶ್ರೀಹರಿಯ ಗುಣಾವಳಿಗಳ ಸದೃಶ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು.